ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಮೆಕ್ಕೆಜೋಳ ಖರೀದಿಯಲ್ಲಿ ಆಗ್ತಿರುವ ಅನ್ಯಾಯ ಸರಿಪಡಿಸಲು ಒತ್ತಾಯಿಸಿ ರೈತರು ಬೃಹತ್ ಪ್ರತಿಭಟನೆ. ಮೆಕ್ಕೆಜೋಳ ಜಿಲ್ಲಾಡಳಿತ ಭವನದ ಮುಂದೆ ಸುರಿದು ರೈತರ ಆಕ್ರೋಶ. ಖರೀದಿ ಕೇಂದ್ರ ತೆರೆಯಲು ಒತ್ತಾಯ. ಜಿಲ್ಲೆಯಾದ್ಯಂತ ಪೋಡಿ ದುರಸ್ತಿ, ಪೌತಿ ಖಾತೆ ಸೇರಿ ಅಭಿವೃದ್ಧಿಗೆ ಒತ್ತು ನೀಡುವ ಭರವಸೆ ನೀಡಿದ ಜಿಲ್ಲಾಧಿಕಾರಿ ಜಿ ಪ್ರಭು. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುವ ಭರವಸೆ ನೀಡಿದ ನೂತನ ಜಿಲ್ಲಾಧಿಕಾರಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ಸುತ್ತಮುತ್ತ ಚಿರತೆ ಪ್ರತ್ಯಕ್ಷ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಆತಂಕ ಸೃಷ್ಟಿಸಿದ ಚಿರತೆ ಸಂಚಾರ. ಕಣಿವೆ ಬಸವಣ್ಣ ಜಾಗದಲ್ಲಿ ಪ್ರತ್ಯಕ್ಷವಾದ ಚಿರತೆ. ವಾರ್ತೆಗಳ ವಿವರ. ಆ ಜಿಲ್ಲೆಯಲ್ಲಿ ಈ ಬಾರಿ ಭರಪೂರ ಮೆಕ್ಕೆಜೋಳ ಬೆಳೆದಿದ್ದು ಬರೋಬ್ಬರಿ 2 ಲಕ್ಷ ಟನ್ನಷ್ಟು ಮೆಕ್ಕೆಜೋಳ ಸಂಗ್ರಹ ಮಾಡಿದ್ದಾರೆ. ಆದರೆ ಅಲ್ಲಿಯ ಜಿಲ್ಲಾಡಳಿತ ಸರ್ಕಾರದ ನಿರ್ದೇಶನಕ್ಕೂ ಕ್ಯಾರೆ ಎನ್ನದೆ ಆ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನೇ ತೆರೆದಿಲ್ಲ. ಇದರಿಂದ ಆಕ್ರೋಶಗೊಂಡಿರುವ ಅಲ್ಲಿಯ ರೈತರು ಇಂದು ಅಲ್ಲಿಯ ಜಿಲ್ಲಾಡಳಿತ ಭವನದ ಮುಂದೆ ಮೆಕ್ಕೆಜೋಳ ಸುರಿದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಒಂದು ವರದಿ. ಹೀಗೆ ತಾವು ಬೆಳೆದ ಮೆಕ್ಕೆಜೋಳವನ್ನ ಜಿಲ್ಲಾಡಳಿತ ಭವನದ ಮುಂದೆ ಸುರಿದು ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲಿ ಕೃಷಿ ಇಲಾಖೆ ಮಾಹಿತಿಯ ಪ್ರಕಾರ ಈ ಬಾರಿ 45,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆಯಲಾಗಿದೆ. ಇದರಿಂದ ಜಿಲ್ಲೆಯ ಬರೋಬ್ಬರಿ 2 ಲಕ್ಷ ಟನ್ನಷ್ಟು ಮೆಕ್ಕೆಜೋಳ ಬೆಳೆಯಲಾಗಿದೆ. ಆದರೆ ಕೆಎಂಎಫ್ ಎಂಎಸ್ಪಿ ದರದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮೆಕ್ಕೆಜೋಳ ಖರೀದಿ ಮಾಡಿಕೊಂಡಿದೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಇದುವರೆಗೂ ಸಕಾಲಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದಿಲ್ಲ, ಖರೀದಿದಾರರ ಮನವೊಲಿಸಿಲ್ಲ. ಇದರಿಂದ ರೈತರು ಬೆಳೆದ ಜೋಳ ಕೊಳೆಯುತ್ತಿದೆ. ಇದರಿಂದ ಆಕ್ರೋಶಗೊಂಡಿರುವ ರೈತರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಇವತ್ತು ರೈತರಲ್ಲಿ ಫಸಲು ಬಂದಿದೆ. ಆದರೆ ಸರ್ಕಾರ ಇದುವರೆಗೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ನಾವು ಬಾಗೇಪಲ್ಲಿ ರೈತರು ಇಲ್ಲಿ ಬಂದಿದ್ದಾರೆ, ಗುಡಬಂಡೆ ಅವರು ಬಂದಿದ್ದಾರೆ, ಗೌರಿಬಿದನವರು ಬಂದಿದ್ದಾರೆ, ಚೋಳೂರು ಬಂದಿದ್ದಾರೆ. ಬಾಗೇಪಲ್ಲಿ ಶಾಸಕರಿಗೆ ಒಂದು ತಿಂಗಳಿಂದನೇ ನಾವೆಲ್ಲ ರೈತ ಮುಖಂಡರು ಹೇಳಿದ್ವಿ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ನಾವು ವಿಷಯ ಹೇಳಿದ್ವಿ. ಸರ್, ಖರೀದಿ ಕೇಂದ್ರ ಪ್ರತಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅಂತ ಶಾಸಕರು ತಕ್ಷಣ ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದ್ರು 2 ತಿಂಗಳ ಹಿಂದೆ. ಇಲ್ಲ, ಇವತ್ತು ಅವೈಜ್ಞಾನಿಕವಾಗಿ ಖರೀದಿ ಕೇಂದ್ರ ನಡೀತಾ ಇದೆ, ತಕ್ಷಣ ಬಾಗೇಪಲ್ಲಿಯಲ್ಲಿ ಖರೀದಿ ಕೇಂದ್ರ ಬೇಕು ಅಂತ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಬರೆದಿರೋದು ನಮಗೊಂದು ಪತ್ರ ಸಿಕ್ತು. ಆದರೆ ಇದುವರೆಗೂ ಬಾಗೇಪಲ್ಲಿಯಲ್ಲಿ ಖರೀದಿ ಕೇಂದ್ರ ಆಗಲಿಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಆಗಲಿಲ್ಲ, ಗೌರಿಬಿದನೂರಲ್ಲಿ ಆಗಲಿಲ್ಲ, ರಾಜಾನಕುಂಟಲ್ಲಿ ಆಗಿದೆ. ಏನು ಸರ್ ಸಾಹೇಬ್ರೆ ಇದ್ರ ಉದ್ದೇಶ? ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರೇನು ಇವತ್ತು ಈ ದೇಶದಲ್ಲಿ ಪ್ರಜೆಗಳಲ್ವಾ? ಅವ್ರ ಬೆಳೆ ಕಷ್ಟಪಟ್ಟು ಬೆಳೆ ತೆಗಿತಾ ಇಲ್ವಾ? 1 ಲಕ್ಷಕ್ಕಿಂತ ಹೆಚ್ಚು ಕ್ವಿಂಟಾಲ್ ಬೆಳೆದಿದ್ರು ಕೇವಲ ರಾಜಾನಕುಂಟೆಗೆ ನಮ್ಮ ರೈತ ಮುಖಂಡರೆಲ್ಲ ಹೋಗಿದ್ವಿ ಸರ್. ಕೇವಲ 120ರಿಂದ 130 ಕ್ವಿಂಟಾಲ್ ಅಷ್ಟು ಟನ್ಗಳಷ್ಟೇ ಮೆಕ್ಕೆಜೋಳ ಖರೀದಿ ಮಾಡಿದೆ ಸರ್ ಇದುವರೆಗೆ ರಾಜಾನಕುಂಟೆಯಲ್ಲಿ. ಇನ್ನು ಕೆಲವು ರೈತರು ತಾವು ಬೆಳೆದ ಮೆಕ್ಕೆಜೋಳದ ತೆನೆ ಹಿಡಿದು ಧರಣಿ ಮಾಡಿದ್ರ. ಇನ್ನು ಕೆಲ ರೈತರು ಮೆಕ್ಕೆಜೋಳದ ರಾಶಿಯನ್ನ ಪ್ರದರ್ಶನ ಮಾಡಿ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕಿದ್ರ. ಸ್ಥಗಿತಗೊಂಡಿರುವ ಕೆಎಂಎಫ್ನ ಮೆಕ್ಕೆಜೋಳ ಖರೀದಿ ಕೇಂದ್ರ ಮತ್ತೆ ಆರಂಭಿಸಬೇಕು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಸರ್ಕಾರವೇ ಎಂಎಸ್ಪಿ ದರದಲ್ಲಿ ಜೋಳ ಖರೀದಿ ಮಾಡುವಂತೆ ಒತ್ತಾಯ ಮಾಡಿದ್ರ. ಇನ್ನು ಧರಣಿ ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರದ ನೂತನ ಜಿಲ್ಲಾಧಿಕಾರಿ ಪ್ರಭುಜಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ರೈತರ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ತಿಳಿಸಿದರು. ಕೆಆರ್ಎಸ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ಬೇಡಿಕೆಗಳನ್ನು ಒಳಗೊಂಡಂತ ಒಂದು ಮನವಿ ಪತ್ರವನ್ನು ಕೊಡೋದ್ರ ಜೊತೆಗೆ ಅವೆಲ್ಲ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ರೈತ ಬಾಂಧವರು ತಾವೆಲ್ಲ ಬಂದಿದ್ದೀರಿ. ತಮ್ಮ ಬೇಡಿಕೆಯ ಮನವಿಯನ್ನು ಸ್ವೀಕರಿಸಿದ್ದೇವೆ. ಈಗಾಗಲೇ ಬೆಳಗ್ಗೆ ಈ ಸಮಸ್ಯೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬೆಳಗ್ಗೆ ಬಂತು. ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರ ಏನಿದೆ ಅದು ಪಕ್ಕದ ರಾಜಾನಕುಂಟೆನಲ್ಲಿದೆ.
ಬೇಡಿಕೆ ಇದೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಜೊತೆಗೆ ನಾವು ದರ ಮತ್ತು ಎಷ್ಟು ಪ್ರಮಾಣವನ್ನು ನಮ್ಮ ಜಿಲ್ಲೆಯಲ್ಲಿ ಖರೀದಿ ಮಾಡಬೇಕು ಅನ್ನೋ ನಿಗದಿಯನ್ನು ಮಾಡೋ ಸಂಬಂಧ ಈ ಥರ ಕೆಲವು ಇಂಪಾರ್ಟೆಂಟ್ ಎಲ್ಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ತಾವು ಮನವಿಯನ್ನು ಕೊಟ್ಟಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಹೇಳಿದಂತೆ ಮಾನ್ಯ ಉಸ್ತುವಾರಿ ಸಚಿವರು ಬೆಳಗ್ಗೆ ಚರ್ಚೆ ಮಾಡಿದ್ದಾರೆ. ಕೂಡಲೇ ಆದ್ಯತೆ ಮೇರೆಗೆ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಮೆಕ್ಕೆಜೋಳದ ಖರೀದಿಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಆದೇಶ ನಿರ್ಣಯವನ್ನು ಸರ್ಕಾರದ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಸರ್ ಜೊತೆ ನಾನು ಮಾತಾಡಿದ್ದೀನಿ. ಇನ್ನು ಕೆಎಂಎಫ್ನವರು ಕೆಲ ದಿನಗಳ ಕಾಲ ಬೆಂಗಳೂರಿನ ರಾಜಾನುಕುಂಟೆ ಬಳಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿದ್ರು, ಅದನ್ನು ಸ್ಥಗಿತಗೊಂಡಿದೆ. ಕೇವಲ 300 ಜನ ರೈತರಿಗೆ ಮಾತ್ರ ಅವಕಾಶ ನೀಡಿದ್ದಾರೆ. ಆದರೆ ಇನ್ನು ಸಾವಿರಾರು ರೈತರು ಬೆಳೆದಿರುವ ಮೆಕ್ಕೆಜೋಳಕ್ಕೆ ನೆಲೆ ಇಲ್ಲದೆ ರೈತರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂದಾಯ ಗ್ರಾಮಗಳ ರಚನೆ, ರೈತರ ಜಮೀನುಗಳ ಪೋಡಿ ದುರಸ್ತಿ, ಪೌತಿ ಖಾತೆ ಹಾಗೂ ಸರ್ಕಾರದ ಭೂ ಮಂಜೂರಾತಿ ಪ್ರಕರಣಗಳ ವಿಲೇವಾರಿಯ ವೇಗವನ್ನು ಹೆಚ್ಚಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಜಿ. ರವರು ಜಿಲ್ಲೆಯಲ್ಲಿ ಭೂರಹಿತರಿಗೆ ಸರ್ಕಾರದ ಭೂ ಮಂಜೂರಾತಿಗೆ ಸಂಬಂಧಪಟ್ಟಂತೆ 32,000 ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಇವೆ. ಈ ಪೈಕಿ 3,000 ಅರ್ಜಿಗಳು ಇತ್ಯರ್ಥದ ಅಂತಿಮ ಹಂತದಲ್ಲಿವೆ. ಈ ಎಲ್ಲ ಜಮೀನುಗಳಿಗೆ ಗಡಿಗಳನ್ನು ಗುರುತಿಸಿ ಪೋಡಿ ದುರಸ್ತಿ ಮಾಡಿಕೊಡಲು ಆದ್ಯತೆ ನೀಡಲಾಗುವುದು. ಜಿಲ್ಲೆಯ 157 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕನಿಷ್ಠ 10 ಮನೆಗಳಿಗಿಂತ ಹೆಚ್ಚು ಮನೆಗಳಿರುವ ಜನವಸತಿ ಪ್ರದೇಶಗಳನ್ನು ಕಡ್ಡಾಯವಾಗಿ ಕಂದಾಯ ಅಥವಾ ಉಪ ಕಂದಾಯ ಗ್ರಾಮಗಳೆಂದು ಗುರುತಿಸಿ ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ಸರ್ಕಾರಿ ಜಾಗದಲ್ಲಿರಲಿ ಅಥವಾ ಖಾಸಗಿ ಜಾಗದಲ್ಲಿರಲಿ ಅವರಿಗೆ ಶಾಶ್ವತ ಹಕ್ಕು ಪತ್ರಗಳನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಆಡಳಿತಾಧಿಕಾರಿಗಳ ಸಮನ್ವಯದೊಂದಿಗೆ ವಿತರಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಪಹಣಿಗಳ ಮಾಲೀಕರು ಮೃತಪಟ್ಟಿದ್ದು, ಅವು ಸಂಬಂಧಪಟ್ಟ ವಾರಸುದಾರರಿಗೆ ಕಾನೂನು ರೀತಿ ವಿಭಾಗ ಪತ್ರದ ಮೂಲಕ ವರ್ಗಾವಣೆಯಾಗದೆ ಹಾಗೇ ಉಳಿದಿವೆ. ಈ ಎಲ್ಲ ಪಹಣಿಗಳನ್ನು ಪೌತಿ ಖಾತೆ ಆಂದೋಲನದ ಮೂಲಕ ಕಂದಾಯ ಇಲಾಖೆಯೇ ಜವಾಬ್ದಾರಿ ತೆಗೆದುಕೊಂಡು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲು ತೀರ್ಮಾನಿಸಿದೆ. ಮೃತಪಟ್ಟ ಜಮೀನುಗಳ ಪಹಣಿ ಮಾಲೀಕರ ವಾರಸುದಾರರ ಮನೆಗಳಿಗೆ ಭೇಟಿ ನೀಡಿ ತಿಳುವಳಿಕೆ ಪತ್ರವೊಂದನ್ನು ವಿತರಿಸಿ ಆ ಮೂಲಕ ಅವರ ವಿಶ್ವಾಸವನ್ನ ಪಡೆದು ಪೌತಿ ಖಾತೆ ಆಂದೋಲನವನ್ನು ಸಂಪೂರ್ಣ ಯಶಸ್ವಿಗೊಳಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಭೂ ಸುರಕ್ಷಾ ಯೋಜನೆಯಡಿ ತಾಲೂಕು ಕಚೇರಿಯ ಅಭಿಲೇಖಾಲಯದ ಎಲ್ಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ಗೆ ಸೇರ್ಪಡೆಗೊಳಿಸಿ ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆಯು ಪ್ರಗತಿಯಲ್ಲಿದ್ದು, ಜಿಲ್ಲೆಯ ಎಲ್ಲ 8 ತಾಲೂಕುಗಳಲ್ಲಿಯೂ ಆದ್ಯತೆಯ ಮೇಲೆ ಈ ಕಾರ್ಯವನ್ನು ಪೂರ್ಣಗೊಳಿಸಲಾಗುವುದು. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ರೈತರ ಭೂಮಿ, ಕಂದಾಯ ಗ್ರಾಮ ಮತ್ತಿತರ ವಿಷಯಗಳನ್ನು ಪ್ರಥಮ ಆದ್ಯತೆಯಾಗಿ ಪರಿಗಣಿಸಿ ಆಡಳಿತದ ವೇಗವನ್ನು ಹೆಚ್ಚಿಸಿ ರೈತರು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗುವುದು. ಏನು ಇಲ್ಲಿವರೆಗೆ 30-40 ವರ್ಷಗಳಿಂದ ಕೆಲಸ ಆಗಿಲ್ಲ ಅಂತ ಎಲ್ಲ ಕೆಲಸಗಳಿಗೆ ಅತ್ಯಂತ ಸದೃಢವಾದ ಕೆಲಸಗಳಿಗೆ ಚಾಲನೆಯನ್ನು ಕೊಡಲಾಗಿದೆ. ನನಗೆ ತುಂಬ ಹೆಮ್ಮೆನೂ ಇದೆ ಮತ್ತು ಜವಾಬ್ದಾರಿನೂ ಕೂಡ ಜಾಸ್ತಿ ಇದೆ ಅಂತ ಭಾವಿಸ್ತೀನಿ. ಬಿಕಾಸ್ ನಾನಾಗಲೇ ಹೇಳಿದಂತೆ ನಾನು ಸಹಾಯಕ ಆಯುಕ್ತ AC ಆಗಿ ಕೆಲಸಕ್ಕೆ ಸೇರಿದಾಗ ಅವತ್ತಿದ್ದಂಥ ಸಮಸ್ಯೆಗಳು ಇನ್ನೂ ಅನೇಕ ಸಮಸ್ಯೆಗಳು ಹಾಗೆ ಮುಂದುವರಿತಾ ಬರ್ತಾಯಿತ್ತು. ಅಂದರೆ ಫಂಡಮೆಂಟಲ್ ಸಮಸ್ಯೆಗಳು ಕಂದಾಯ ಇಲಾಖೆದು ಅವೆಲ್ಲವಕ್ಕೂ ಕೂಡ ಈಗ ಶಾಶ್ವತ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಅವಕಾಶಗಳಿದ್ದಾವೆ. ನಾನಾಗಲೇ ಹೇಳಿದಂತೆ ಬದ್ಧತೆಯಿಂದ ಇಡೀ ಇಲಾಖೆ ಕೆಲಸ ಮಾಡಿದ್ರೆ ನೈಜವಾಗಿ ಪ್ರತಿ ನಾಗರಿಕನ ಮನೆ ಬಾಗಿಲಿಗೆ ಸೇವೆಯನ್ನು ನಾವು ಕೊಡಬಹುದು. ಉದಾಹರಣೆಗೆ ಜಿಲ್ಲೆಯಲ್ಲಿ ಸುಮಾರು 32,000 ಮಂಜೂರಿದಾರರಿದ್ದಾರೆ, ಭೂ ಮಂಜೂರಿದಾರರಿದ್ದಾರೆ. ಭೂ ಮಂಜೂರಿ ಆಗಿ ಅವರಿಗೆ ಅದರಲ್ಲಿ 5% ಕೂಡ ನಾವು ಇದುವರೆಗೂ ಅವ್ರಿಗೆ ಗಡಿಗಳನ್ನು ನಿರ್ಧರಿಸಿ ಅವರಿಗೆ ದುರಸ್ತಿ ಮಾಡೋಕ್ಕಾಗಿಲ್ಲ. ಒಂದು ಸರಿ ನಾವು ಗಡಿ ಗುರುತಿಸಿಲ್ಲ ಅಂತಂದರೆ ಪ್ರತಿ ಮಳೆಗಾಲದಲ್ಲಿ ಅವರು ಬಿತ್ತಕ್ಕೆ ಹೋದಾಗ ಗಲಾಟೆ ಆಗುತ್ತೆ, ನಂದು ಅಂತೇಳಿ ಗಲಾಟೆ ಆಗುತ್ತೆ. ಹೊಸ ಅರ್ಜಿಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ. ಫಾರ್ಮ್ 57 ಹಾಕ್ಲಿಕ್ಕೆ ಅವಕಾಶ ಇತ್ತು, 53 ಹಾಕ್ಲಿಕ್ಕೆ ಬಲಾಢ್ಯರು ಹೋಗಿ ಅವ್ರ ಜಾಗದಲ್ಲಿ ಹಾಕಿ ನಾನೇ ಅಲ್ಲಿ ಉಳುಮೆ ಮಾಡ್ತಾಯಿದ್ದೆ ಅಂತ ಅಂತಾರೆ. ಸೊ ಈ ರೀತಿಯ ಎಲ್ಲ ಸಿವಿಲ್ ವ್ಯಾಜ್ಯಗಳಿಗೆ ಮೂಲವಾಗ್ತಕ್ಕಂಥದ್ದು ಈ ಮಂಜೂರಿ. ಈ 40 ವರ್ಷ 50 ವರ್ಷ ಏನು ಸಮಸ್ಯೆ ಇತ್ತು, ಈಗ ಅದನ್ನೆಲ್ಲನೂ ಕೂಡ ಶಾಶ್ವತವಾಗಿ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ 32,000ದಲ್ಲಿ ಸುಮಾರು 3,000 ರೈತರಿಗೆ ಅಂತಿಮ ಹಂತದಲ್ಲಿದೆ.
ಈ 32,000 ರೈತರು ಜೊತೆಗೆ ಸರ್ಕಾರಿ ಉದ್ದೇಶಗಳಿಗೆ, ಅದು ಸ್ಮಶಾನ ಇರಲಿ, ಶಾಲೆಗಳಿರಲಿ, ಅಂಗನವಾಡಿ ಇರಲಿ, ಆಸ್ಪತ್ರೆ ಇರಲಿ, ಯಾವುದೇ ಸಾರ್ವಜನಿಕ ಉದ್ದೇಶಕ್ಕೆ ನಾವು ಮಂಜೂರಿ ಮಾಡಿದ್ರೂ ಕೂಡ ಆ ಮಂಜೂರಿ ಜಾಗದ ಗಡಿಯನ್ನು ಕೂಡ ನಾವು ನಿರ್ಧರಿಸಿ ಅದಕ್ಕೂ ಕೂಡ ಸ್ಪಷ್ಟತೆ ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಾಳೆ ಯಾವುದೋ ಖಾಸಗಿ ವ್ಯಕ್ತಿ ಇದು ನನ್ನ ಜಾಗ ಅಂತೇಳಿ ಕ್ಲೈಮ್ ಮಾಡುವಂಥ ಸಂದರ್ಭ, ಸರ್ಕಾರ ಎಷ್ಟೋ ಸಂದರ್ಭಗಳಲ್ಲಿ ಆ ರೀತಿಯ ಪ್ರಕರಣಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಇವೆಲ್ಲ ಶಾಶ್ವತವಾಗಿ ಪರಿಹಾರ ಆಗುವಂಥದ್ದು ಈ ಭೂ ಮಂಜೂರಾತಿಯ ಪೋಡಿ ದುರಸ್ತಿ ಆಂದೋಲನದ ಮೂಲಕ. ಅದಕ್ಕೆ ಭಾಳ ವ್ಯವಸ್ಥಿತವಾದ ವೆರಿ ಆರ್ಗನೈಸ್ಡ್ ವೇನಲ್ಲಿ ಅದನ್ನು ಮಾಡಲಿಕ್ಕೆ ಇಲಾಖೆ ಸಜ್ಜಾಗಿದೆ. ಅದರ ಆ ವಿಷಯವನ್ನು ನಾನು ಸಮಗ್ರವಾಗಿ ಜಿಲ್ಲೆಯಲ್ಲಿ, ಅದು ಜಿಲ್ಲೆಯ ಅತಿ ದೊಡ್ಡ ಸಮಸ್ಯೆ ಅಂತೇಳಿ ನಾನು ಭಾವಿಸಿದ್ದೀನಿ. ಒಟ್ಟಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು ಸೇರಿದಂತೆ ಎಲ್ಲಾ ಜನಪ್ರತಿನಿಧಿಗಳ ಸಹಕಾರ ಪಡೆದು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಆಡಳಿತಾತ್ಮಕ ಉಪಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಾರ್ತಾಧಿಕಾರಿ ಎಂ ಜುಂಜಣ್ಣ, ವಾರ್ತಾ ಸಹಾಯಕ ಎಂಆರ್ ಮಂಜುನಾಥ್ ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ಹೇಳಿ ಕೇಳಿ ಅವಳಿ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಾಜ್ಯ ಹೆದ್ದಾರಿ. ಬೆಳಗಾದ್ರೆ ಸಾಕು 2 ನಗರಗಳ ಮಧ್ಯೆ ವ್ಯಾಪಾರ, ವಹಿವಾಟು, ಶಾಲಾ, ಕಾಲೇಜು, ಬಂಧು ಬಳಗ ಅಂತ ಸಾವಿರಾರು ಜನ ಅದೇ ರಸ್ತೆಯ ಮೂಲಕ ಸಂಚಾರ ಮಾಡ್ತಾರೆ. ಇನ್ನು ಅದೇ ರಸ್ತೆಯಲ್ಲಿ ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರು ಸಹ ಹೆಚ್ಚು ತೆರಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಚಿರತೆಗಳು ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಜನರಲ್ಲಿ ಭಯ ಹುಟ್ಟಿಸಿದೆ. ಈ ಕುರಿತು ಒಂದು ವರದಿ. ಇದು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಅವಳಿ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಚೆನ್ನಾಗಿದೆ ಅಂತ ಜನ ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ. ಆದರೆ ಇದೇ ರಸ್ತೆಯಲ್ಲಿ ರಾತ್ರಿ ಚಿರತೆ ಕಾಣಿಸಿಕೊಂಡಿದ್ದು ಈಗ ಸಾರ್ವಜನಿಕರಿಗೆ ಆತಂಕಕ್ಕೆ ಕಾರಣವಾಗಿದೆ. ನೋಡ್ರಿ, ಚಿರತೆ ಬಂದಿದೆ ಕಣಿವೆ ಬಸವಣ್ಣ ಹತ್ರ. ಹುಷಾರು, ಗಾಡಿಲಿ ಬರೋರು. ಇದ್ ಮಾಡೋನ್ಗೆ ಗಾಡಿ ಅವನ್ಗೆ. ಚಿರತೆ ಐತೆ, ಹುಷಾರು. ನೋಡ್ರಿ, ಚಿರತೆ ಬಂದಿದೆ ಕಣಿವೆ ಬಸವಣ್ಣ ಹತ್ರ. ಹುಷಾರು, ಗಾಡಿಲಿ ಬರೋರು. ಇದ್ ಮಾಡೋನ್ಗೆ ಗಾಡಿ ಅವನ್ಗೆ. ಹೌದಾ, ಭಾನುವಾರ ರಾತ್ರಿ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ಕಣಿವೆ ಬಸವಣ್ಣ ದೇವಸ್ಥಾನದ ಬಳಿ ಸಾರ್ವಜನಿಕರು ವಾಹನಗಳಲ್ಲಿ ಸಂಚಾರ ಮಾಡುವಾಗ ಇದೇ ಸಂದರ್ಭದಲ್ಲಿ ರಸ್ತೆ ದಾಟುತ್ತಿದ್ದ ಚಿರತೆಯನ್ನ ವಾಹನ ಸವಾರರು ಗಮನಿಸಿದ್ದಾರೆ. ವಾಹನದಲ್ಲಿದ್ದ ಸವಾರರಲ್ಲಿ ಆತಂಕ ಮೂಡಿದೆ. ಕೂಡಲೇ ವಾಹನದಲ್ಲಿದ್ದ ಸವಾರರು ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಇನ್ನು ನಂದಿ ಹಿಲ್ಸ್ ಪ್ರವಾಸಕ್ಕೆ ಬರುವ ನೂರಾರು ಜನರು ಇದೇ ರಸ್ತೆಯನ್ನ ಬಳಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಭಯ ಹೆಚ್ಚಾಗಿದೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಚಿರತೆಗಳ ಸಂತತಿ ಹೆಚ್ಚಳವಾಗಿದ್ದು ಪ್ರತಿದಿನ ಒಂದಿಲ್ಲೊಂದು ಗ್ರಾಮ ಹಾಗೂ ಅರಣ್ಯ ಗಡಿಯ ಪ್ರದೇಶಗಳಲ್ಲಿ ಚಿರತೆ ಕಾಣಿಸಿಕೊಳ್ತಿದೆ. ಇದರಿಂದ ಗ್ರಾಮಸ್ಥರು ಹಾಗೂ ಪ್ರವಾಸಿಗರು ಆತಂಕಕ್ಕೆ ಈಡಾಗಿದ್ದಾರೆ. ನನ್ನ ಹೆಸರು ಮಣಿಕಂಠ ಅಂತ, ಇದೇ ಸುಲ್ತಾನ್ಪೇಟೆ ಗ್ರಾಮಸ್ಥರು. ನಾವು ನಿನ್ನೆ ರಾತ್ರಿ ಇದೇ ರಸ್ತೆಯಲ್ಲಿ, ಕಡಿಮೆ ಬಸವಣ್ಣ ರಸ್ತೆಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ಒಂದು ಯಾರೋ ವಿಡಿಯೋ ಮಾಡಿಬಿಟ್ಟು ವೈರಲ್ ಮಾಡಿದ್ರು. ನೋಡಿ, ಇದೇ ಜಾಗದಲ್ಲಿ ಈ ಜಾಗದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ಈ ರಸ್ತೆ ಏನಿದೆ ಇದೊಂದು ತುಂಬ ಪ್ರವಾಸಿಗರು ಓಡಾಡ್ತಕ್ಕಂಥ ರಸ್ತೆ ಆಗಿದೆ. ದೊಡ್ಡಬಳ್ಳಾಪುರಕ್ಕೆ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಒಂದು ಮುಖ್ಯವಾದ ರಸ್ತೆ ಆಗಿದೆ. ಸುಮಾರು ಜನ ಈ ರಸ್ತೆಯನ್ನು ಬಳಸ್ಕೊಳ್ತಾರೆ ಓಡಾಡೋದಕ್ಕೆ. ನಂದಿ ಬೆಟ್ಟಕ್ಕೆ ಹೋಗ್ತಾರೆ. ನಂದಿ ಬೆಟ್ಟದಿಂದ ಈಶಾ ಫೌಂಡೇಶನ್ಗೆ ತುಂಬ ರಾತ್ರಿಯಿಂದ ಬೆಳಗ್ಗೆವರೆಗೂ ತುಂಬ ಜನ ಓಡಾಡ್ತಕ್ಕಂಥ ಜಾಗ ಆಗಿದೆ ಇದು. ಸೊ ಈ ರಸ್ತೆಯಲ್ಲಿ ಚಿರತೆ ಕಾಣಿಸ್ಕೊಂಡಿರೋದು ಇವಾಗ ಜನಗಳಿಗೆ ಒಂದು ಭಯಭೀತಿಯನ್ನು ಹುಟ್ಟಿಸಿದೆ. ಈ ಥರ ಚಿರತೆ ಕಾಣಿಸ್ಕೊಂಡಿರೋದು ನಮಗೂ ಒಂಥರ ಭಯ ಆಗ್ತಾ ಇದೆ. ಯಾಕಂದರೆ ಈ ಲೋಕಲಲ್ಲಿ ತುಂಬ ಜನ ನಮ್ಮ ರೈತರು ಇರ್ಬೋದು, ಮತ್ತು ತುಂಬ ಜನ ಈ ಕಾಡಿನ ತಪ್ಪಲುಗಳಲ್ಲಿ ಏನು ಕುರಿಗಳು, ಮೇಕೆಗಳು ಮೇಯಿಸ್ಕೊಂಡಿರ್ತಾರೆ. ಸೊ ಅವ್ರ ಮೇಲೆ ಎಲ್ಲಿ ಅಟ್ಯಾಕ್ ಮಾಡುತ್ತೋ ಅಂತ ಹೇಳ್ಬಿಟ್ಟು ನಮಗೂ ಒಂಥರ ಭಯ ಆಗ್ತಾ ಇದೆ. ದಯವಿಟ್ಟು ಇದಕ್ಕೇನೋ ಒಂದು ಸ್ವಲ್ಪ ಪರಿಷ್ಕಾರ ಹುಡುಕಬೇಕು. ಅರಣ್ಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು,
ಒಂದು CCTV ಕ್ಯಾಮ್ರಾ ಅಳವಡಿಸೋದಾಗಿ ಸೂಚನಾ ಫಲಕಗಳಾಗಬೇಕು. ಯಾಕಂದರೆ ರಾತ್ರಿ ಹೊತ್ತು ಗೊತ್ತಾಗೋದಿಲ್ಲ ಪ್ರವಾಸಿಗರಿಗೆ. 11 ಗಂಟೆ 12 ಗಂಟೆ ರಾತ್ರಿಯಲ್ಲಿ ಬೈಕ್ಗಳಲ್ಲಿ ಬಂದುಬಿಡ್ತಾರೆ. ಸೊ ಅಟ್ಯಾಕ್ ಮಾಡಿದ್ರೆ ತುಂಬ ತೊಂದರೆ ಆಗುತ್ತೆ ಅವ್ರಿಗೂ. ಸೊ ಈ ಅಧಿಕಾರಿಗಳು ತುಂಬ ಇದಕ್ಕೆ ಎಚ್ಚೆತ್ಕೊಂಡು ಒಂದು ಸೂಚನಾ ಫಲಕಗಳು ಮೊದಲೇ ಹಾಕಬೇಕಾಗುತ್ತೆ. ಅಲ್ಲಿ ಕೆಳಗಡೆ ಸುಲ್ತಾನ್ಪೇಟೆ ಹತ್ರ, ಹೆಗ್ಡಳ್ಳಿ ಹತ್ರ ಚಿರತೆ ಇದೆ ಎಚ್ಚರಿಕೆ ಅಂತೇಳ್ಬಿಟ್ಟು ಒಂದು ಸೂಚನಾ ಫಲಕಗಳು ಅಳವಡಿಸೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ನೋಡಿ ಇದೇ ಜಾಗದಲ್ಲಿ ನೋಡಿ ಇಲ್ಲಿ ಒಂದು ದಾರಿ ಬಿದ್ದಿದೆ. ಮತ್ತು ಇದೇ ದಾರಿಯಲ್ಲಿ ಹತ್ಕೊಂಡು ಹೋಗಿದೆ ನೋಡಿ, ಇದೆಲ್ಲ ಜಾಡ್ ಬಿದ್ದಿದೆ ನೋಡಿ ಜಾಡಲ್ಲಿ. ಸೊ ಇದೊಂಥರ ಒಂದು ಜನಗಳಿಗೆ ಭಯಭೀತಿ ಹುಡ್ತಕ್ಕಂಥ ಇದು. ನಾವೆಲ್ಲ ಬೇರೆ ಬೇರೆ ಫೇಕ್ ನ್ಯೂಸ್ ಆಗ್ತಾಯಿದ್ರು. ನಂದಿ ಬೆಟ್ಟ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲ ಚಿರತೆ ಬಂದು ಅದು ನಂದಿ ಬೆಟ್ಟ ಅಂತ ಹೇಳ್ಬಿಟ್ಟು ಸುಮ್ಮನೆ ತೋರಿಸ್ತಾ ಇದ್ರು. ನಾವು ಬಿಡು ಬೇರೆದಲ್ಲಿ ನಾವು ನಂದಿ ಬೆಟ್ಟಲ್ಲಿ ನೋಡಿದ್ವಲ್ಲ, ಈ ಜಾಗ ನಮ್ದಲ್ಲ ಅಂತ ಅಂದ್ಕೊಳ್ತೀವಿ. ಈ ನೆನ್ನೆ ನಾವು ನೋಡಿರೋದು ಈ ಜಾಗ ನಾವು ಓಡಾಡ್ತಕ್ಕಂಥ ಜಾಗದಲ್ಲೇ ಕಾಣಿಸ್ಕೊಂಡಿರೋದು ನಮಗೂ ತುಂಬ ಭಯಭೀತಿ ಆಗಿದೆ. ತುಂಬ ಇದೊಂಥರ ಸರ್ಕಾರ ಎಚ್ಚೆತ್ಕೊಬೇಕು ಮತ್ತು ಎಲ್ಲರೂ ಅರಣ್ಯ ಇಲಾಖೆ ಎಚ್ಚೆತ್ಕೊಬೇಕು. ಮುಂದೆ ಏನು ಕೆಟ್ಟ ಇದು ಆಗದಿದ್ದಂಗೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಎಲ್ಲರ ಹತ್ರನೂ ಕೇಳ್ಕೊಳ್ತೀವಿ. ಇನ್ನು ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಕಣಿವೆ ಬಸವಣ್ಣನ ದೇವಾಲಯ. ನಂದಿ ಬೆಟ್ಟಕ್ಕೆ ಬಂದ ಪ್ರವಾಸಿಗರು ಇದೇ ರಸ್ತೆಯ ಮೂಲಕ ನಂದಿ ದೇವಾಲಯ, ಚಿಕ್ಕಬಳ್ಳಾಪುರ ನಗರ, ದೊಡ್ಡಬಳ್ಳಾಪುರ ನಗರಕ್ಕೆ ರಸ್ತೆ ಸಂಪರ್ಕವಾಗಿದ್ದು, ಅದರಲ್ಲೂ ಕಣಿವೆ ಬಸವಣ್ಣ ದೇವಾಲಯದ ಬಳಿ ಪ್ರತಿನಿತ್ಯ ನೂರಾರು ಜನ ದೇವಾಲಯಕ್ಕೆ ಬರ್ತಾರೆ. ಆದರೆ ಈ ಚಿರತೆ ಸಂಚಾರದಿಂದ ರಾತ್ರಿ ಸಮಯದಲ್ಲಿ ಇಲ್ಲಿ ಓಡಾಡುವುದು ತುಂಬಾ ಭಯವಾಗ್ತಿದೆ ಅಂತ ಅರಣ್ಯ ಇಲಾಖೆ ಎಚ್ಚರಿಕೆ ವಹಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ. ಇಲ್ಲೇ ಕಣಿವೆ ಬಸವಣ್ಣ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ದೇವಸ್ಥಾನದಿಂದ ಒಂದು ಸ್ವಲ್ಪ ಮೇಲಕ್ಕೆ ಎಲ್ಲ ಒಂದು 100 ಮೀಟ್ರ್ ಮೇಲಲ್ಲಿ ರಾತ್ರಿ ಚಿರತೆ ಕಾಣಿಸ್ಕೊಂಡಿದೆ. ಅರಣ್ಯ ಇಲಾಖೆಯವರು ದಯವಿಟ್ಟು ಏನಾದರೂ ಡ್ರೋನ್ ಏನಾದರೂ ಇಟ್ಟು ಚಿರತೆ ಹಿಡಿಬೇಕು. ರಾತ್ರಿ ಹೊತ್ತೆಲ್ಲ 2 ವೀಲರಲ್ಲಿ ಒಬ್ಬೊಬ್ಬರೇ ಓಡಾಡ್ತಾ ಇರ್ತಾರೆ ಗಾಡಿಯಲ್ಲಿ. ಯಾರು ಪ್ರಾಣ ಹಾನಿ ಆಗೋಕ್ಕೆ ಮೊದಲೇ ಎಚ್ಚೆತ್ಕೊಂಡು ಅಧಿಕಾರಿಗಳು ಒಂದು ಸ್ವಲ್ಪ ಕ್ರಮ ಕೈಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮ್ಗೆ ಯಾವ ರೀತಿ ಭಯ ಆಗ್ತದೆ ಈ ರೀತಿ ಓಡಾಡೋಕ್ಕೆ? ನಾವೆಲ್ಲ ಒಂದು 100 ಮೀಟ್ರ್ ದೂರದಲ್ಲೇ ಇದ್ದೀವಿ ಸರ್. ನಾವು ಸಂಜೆ ಆದರೆ ಬೇಗ ಮನೆಗೆ ಹೋಗೋಣ ಅನಿಸುತ್ತೆ. ಇನ್ನು ಕತ್ಲಲ್ಲಿ ದೇವ್ರ ಪೂಜೆಗೆ ಯಾರೋ ದೂರದಿಂದ ಭಕ್ತರು ಬರ್ತಾ ಇರ್ತಾರೆ, ಎಲ್ರಿಗೂ ಫೋನ್ ಮಾಡಿ ಹೇಳ್ಬಿಡ್ತೀವಿ ಆದಷ್ಟು ಬೇಗ ಬನ್ನಿ ಅಂತೇಳಿ. ತುಂಬ ಭಯನೇ ಆಗುತ್ತೆ ನಮಗೂ ಸರ್. ಬೆಂಗಳೂರಿಂದ ತುಂಬ ಬರ್ತಾರೆ ನಂದಿ ಹಿಲ್ಸ್ಗೆ ಈ ರಜಾ ದಿನಗಳಲ್ಲಂತೂ, ಶನಿವಾರ ಭಾನುವಾರಗಳಲ್ಲಿ. ಆದಷ್ಟು ಯಾರಿಗೂ ತೊಂದರೆ ಆಗಕ್ಕೆ ಮೊದಲೇ ಅಧಿಕಾರಿಗಳು ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಘಟನೆಯ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರವಾಸಿಗರು ರಾತ್ರಿ ಸಮಯದಲ್ಲಿ ಎಚ್ಚರಿಕೆಯಿಂದ ಸಂಚರಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ನಂದಿ ಹಿಲ್ಸ್ಗೆ ತೆರಳುವವರು ಹಾಗೂ ರಾತ್ರಿ ವೇಳೆ ಅನಗತ್ಯವಾಗಿ ವಾಹನ ಸವಾರರು ರಸ್ತೆ ಬದಿ ನಿಲ್ಲದೆ ಜಾಗರೂಕರಾಗಿ ಸಂಚರಿಸುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಖಂಡಿಸಿ ಬಿಜೆಪಿಯಿಂದ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಬಿಜೆಪಿ ಶಾಸಕರ ಮೇಲೆ ನಡೆದ ಹಲ್ಲೆ ಪ್ರಕರಣ ಈಗ ಎಲ್ಲೆಡೆ ಕಿಚ್ಚು ಹಚ್ಚಿದೆ. ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಖಂಡಿಸಿ ಬಿಜೆಪಿಯಿಂದ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಬಿಜೆಪಿ ಶಾಸಕರ ಮೇಲೆ ನಡೆದ ಹಲ್ಲೆ ಪ್ರಕರಣ ಈಗ ಕಿಚ್ಚು ಹಚ್ಚಿದೆ. ಹುಮ್ನಾಬಾದ್ ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಮೇಲೆ ಹಲ್ಲೆ ಖಂಡಿಸಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಚಿವ ಖಂಡ್ರೆ ಹಟಾವೋ, ಬೀದರ್ ಬಚಾವೋ ಎಂದು ಘೋಷಣೆ ಕೂಗಿದ ಬಿಜೆಪಿಗರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಗಣೇಶ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ನಗರದ ವಿವಿಧ ರಸ್ತೆ ಹಾಗೂ ವಿವಿಧ ವೃತ್ತಗಳ ಮೂಲಕ ಸಾಗಿತು. ಬಿಜೆಪಿ ಶಾಸಕರ ಮೇಲೆ ನಡೆದ ಹಲ್ಲೆ ಕೇವಲ ವ್ಯಕ್ತಿಯ ಮೇಲಿನ ಹಲ್ಲೆಯಲ್ಲ, ಇದು ಪ್ರಜಾಪ್ರಭುತ್ವದ ಮೇಲಿನ ಹಲ್ಲೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅದು ಉಸ್ತುವಾರಿ ಮಂತ್ರಿಗಳು ಕಣ್ಮುಚ್ಕೊಂಡ ಕುಂತಾರ, ಇಲ್ಲಿಂದ ಜಿಲ್ಲಾ ಆಡಳಿತ ಕಣ್ಮುಚ್ ಕುಂತದ. ಇದೆಲ್ಲ ಬಿಟ್ಟು ವಿಶೇಷವಾಗಿ ಮೊನ್ನೆ ಕೆಡಿಪಿ ಸಭಾನಲ್ಲಿ ಉಸ್ತುವಾರಿ ಮಂತ್ರಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೀತಾ ಇದೆ. SP ಅಲ್ಲೇ, DC ಅಲ್ಲೇ, ಎಲ್ಲ ಶಾಸಕರು ಎಲ್ಲರೂ ಅಲ್ಲೇ ಚರ್ಚೆ ಅಂತೂ ಎಲ್ಲ ವಿಧಾನಸಭೆಯಲ್ಲೂ ಚರ್ಚೆ ಇರ್ತದೆ, KDPನಲ್ಲೂ ಚರ್ಚೆ ಇರ್ತದೆ. ಆ ಚರ್ಚೆನಲ್ಲಿ ಅಧ್ಯಕ್ಷರು ಭಾಳ ಜವಾಬ್ದಾರಿ, ಮಂತ್ರಿಯವರ ಜಿಲ್ಲಾ KDPನ ಅಧ್ಯಕ್ಷರು ಭಾಳ ದೊಡ್ಡ ಜವಾಬ್ದಾರಿ ಇರ್ತದೆ. ಅದರಲ್ಲಿ ಸಿದ್ದು ಪಾಟೀಲ್ ಅವರು ನಮ್ಮ ಶಾಸಕರು ಕೇಳಿಂದು ಅವ್ರು ಸ್ವತಃ ಏನು ಕೇಳಿಲ್ಲ. ಅವರು ಜನರೇನದ ಇವತ್ತು ಲೂಟಿ ಆಗ್ತಾ ಇದೆ. ಇವತ್ತಿನ ಜಿಲ್ಲಾ ಆಡಳಿತನೆಲ್ಲದ ಪೂರ 400-500 ಕೋಟಿಯನ್ನು ಅವ್ಯವಹಾರ ನಡೀತಾ ಇದೆ ಅಂತ ಅವ್ರು ಮಾತೆತ್ತಿದಾಗ MLC ಭೀಮರಾವ್ ಪಾಟೀಲ್ ಹೋಗಿ ತನ್ನ ಕುರ್ಜಿಯಿಂದ ಹೋಗಿ ಏನದ ಅವ್ರಿಗೆ ಏನದ ಜಗಳ ಆಡಕ್ಕೆ ಕೋಶಿಶ್ ಮಾಡ್ರು. ಅದನ್ನ ನಮ್ದು ಸಿದ್ದು ಪಾಟೀಲ್ ಹುಲಿಯನ್ನು ಕಮ್ಮಿಲ್ಲ, ಕಡಿ ನಿಂತು ಹೋಗಿ.
ಹಲ್ಲೆಕೋರರ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡವಿದೆ ಎಂದು ಬಿಜೆಪಿ ಆರೋಪ ಮಾಡಿದ್ದು, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕೈಗೊಂಬಿಯಂತೆ ವರ್ತಿಸುತ್ತಿವೆ. ಕೂಡಲೇ ಆರೋಪಿಗಳನ್ನ ಬಂಧಿಸಬೇಕು. ಒಬ್ಬ ಶಾಸಕರಿಗೆ ಜಿಲ್ಲೆಯಲ್ಲಿ ರಕ್ಷಣೆ ಇಲ್ಲವೆಂದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು? ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಉಸ್ತುವಾರಿ ಸಚಿವರು ಹಲ್ಲೆಕೋರರಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯದಾದ್ಯಂತ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೇಟ್ ಕಿಚನ್, G ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ.
ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಗಳಿಗೆ ಭೂಸಾ ವಿತರಣೆ ಮತ್ತು ಕೆಆರ್ ಬಣದಿಂದ ಸ್ಥಳೀಯ ಚುನಾವಣೆಗಳ ಕಾರ್ಯಕರ್ತರ ಸಭೆಯನ್ನು ಗೌರಿಬಿದನೂರು ನಗರದ ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಇಂದು ಆಯೋಜಿಸಲಾಗಿತ್ತು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಸುಗಳಿಗೆ ಭೂಸಾ ವಿತರಣೆ ಮತ್ತು ಕೆಆರ್ ಬಣದಿಂದ ಸ್ಥಳೀಯ ಚುನಾವಣೆಗಳ ಕಾರ್ಯಕರ್ತರ ಸಭೆಯನ್ನು ಗೌರಿಬಿದನೂರು ನಗರದ ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಇಂದು ಆಯೋಜಿಸಲಾಗಿತ್ತು. ಸಮಾಜ ಸೇವಕ ಡಾಕ್ಟರ್ ಕೆಂಪರಾಜು ಮಾತನಾಡಿ, ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಕೆಆರ್ ಬಣದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಟ್ಟರೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗುವುದು. ಈಗಿರುವ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ. ರೈತರಿಗೆ ವಿದ್ಯುತ್ ಟ್ರಾನ್ಸ್ಫಾರಂ ಹಾಕಿಸಿಕೊಡುತ್ತೇವೆ ಎಂದು ಹೇಳಿದ್ರು, ಅದು ಇನ್ನೂ ಈಡೇರಿಲ್ಲ ಎಂದರು. ಸೇರ್ಪಡೆ ಆಗಿ ವ್ಯಕ್ತಿಗೆ ಲಾಸ್ಟ್ ಹೋಗಿದ್ದು ಬೇರೆ 1 ಲಕ್ಷನೇ, 1.5 ಲಕ್ಷ ಸೆಂಟರ್ ದಲ್ಲಾಳಿ ತಿಂದಾಕ್ಬಿಟ್ಟವ್ರು ಪಾಪ, ಅವ್ರವ್ರಿಗೆ ಜಗಳ ಸ್ಟಾರ್ಟ್ ಆಗ್ಬಿಟ್ಟೆ. ಸೊ ಅದರಿಂದ ನಾವು ಆ ಕೆಲಸ ಮಾಡೋದ್ ಬೇಡ. ನಾವು ನೋಡಿ ಇವತ್ತು ನಿಮ್ಗೆ ನಾನು ಭೂಸಂಪುಟ ಕೊಡ್ತೀನಿ, ನಿಮ್ ಎತ್ತುಗಳಿಗೆ ಉಳಿದು ನಿಮ್ಮ ಜಮೀನಲ್ಲಿ ಭೂಮಿ ಬೆಳೆ ಬೆಳೆದು ನೀವು ತಗೊಂಡಾಗ ದವಸ ಧಾನ್ಯನ ಬೇರೆ ಮಾಡಿದ್ರೆ 106 ಜನಕ್ಕೆ ರೇಷನ್ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆ ಒಂದು ಬೆಲೆ ಬರುತ್ತೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಗುಡಿಬಂಡೆ ಪಟ್ಟಣದ ಶ್ರೀ ಗಾಯತ್ರಿ ಜ್ಞಾನ ಯಜ್ಞ ಮಂಟಪದಲ್ಲಿ 2026ರ ಹೊಸ ವರ್ಷದ ಸ್ವಾಗತದ ಅಂಗವಾಗಿ ಶ್ರೀ ಗಾಯತ್ರಿ ಮಾತಾ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜಾ ಹೋಮ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಯೋಜಿಸಲಾಗಿತ್ತು. ಗುಡಿಬಂಡೆ ಪಟ್ಟಣದ ಶ್ರೀ ಗಾಯತ್ರಿ ಜ್ಞಾನ ಯಜ್ಞ ಮಂಟಪದಲ್ಲಿ 2026ರ ಹೊಸ ವರ್ಷದ ಸ್ವಾಗತದ ಅಂಗವಾಗಿ ಶ್ರೀ ಗಾಯತ್ರಿ ಮಾತಾ ಸೇವಾ ಟ್ರಸ್ಟ್ನಿಂದ ವಿಶೇಷ ಪೂಜಾ ಹೋಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಗಣೇಶ ಹೋಮ, ವಾಸ್ತು ಹೋಮ, ನವಗ್ರಹ ಹೋಮ, ಗಾಯತ್ರಿ ಹೋಮ ಹಾಗೂ ಮಹಾಧನ್ವಂತರಿ ಹೋಮಗಳನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಲೋಕ ಕಲ್ಯಾಣ, ರಾಜ್ಯ ಹಾಗೂ ದೇಶದ ಸುಭಿಕ್ಷೆಗಾಗಿ ಈ ಹೋಮಗಳನ್ನು ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ವೇದಮೂರ್ತಿ ಬ್ರಹ್ಮಶ್ರೀ ನಾಗೇಂದ್ರ ಹಾಗೂ ಶ್ರೀ ಗಾಯತ್ರಿ ಮಾತಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ರಾವ್ ರವರು ವಹಿಸಿದರು. ವೇದಘೋಷ, ಹೋಮ ಹವನಗಳೊಂದಿಗೆ ಮಂಟಪವು ಸಂಪೂರ್ಣವಾಗಿ ಆಧ್ಯಾತ್ಮಿಕ ವಾತಾವರಣದಿಂದ ತುಂಬಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಖ್ಯಾತ ಕನ್ನಡ ಚಲನಚಿತ್ರ ಹಿರಿಯ ನಟ ಪ್ರಣಯರಾಜ ಶ್ರೀನಾಥ್ ಮಾತನಾಡಿ, ಇದು ಅತ್ಯಂತ ಸೊಗಸಾದ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ. ಲೋಕ ಕಲ್ಯಾಣಕ್ಕಾಗಿ ಆಯೋಜಿಸಿರುವ ಈ ಹೋಮಗಳಿಂದ ಜನತೆ, ರಾಜ್ಯ ಹಾಗೂ ದೇಶ ಸುಭಿಕ್ಷವಾಗಿರಲಿ. ಮುಂದಿನ ದಿನಗಳಲ್ಲಿ ಇಂತಹ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚಾಗಿ ನಡೆಯಲಿ ಎಂದು ಹಾರೈಸಿದರು. ಒಂದು ಹೋಮಕ್ಕೆ ನನ್ನ ಭಾಳ ವಿಶ್ವಾಸವಾಗಿ ಕರೆದು ಬಂದಿದ್ದೀನಿ. ತುಂಬ ಒಳ್ಳೆಯ ಕೆಲಸ. ಇಲ್ಲಿ ಬಂದಮೇಲೆ ನೋಡಿದಾಗ ಗೊತ್ತಾಗತ್ತೆ, ಒಂದು ಅಪರೂಪದ ಅವಕಾಶ ನನಗೆ ಸಿಕ್ತು ಅಂತ. ಈ ಗಾಯತ್ರಿ ಹೋಮ ಮಾಡಿದ್ದು ಬರೀ ಸ್ವಾರ್ಥಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಹೋಮ ಮಾಡ್ತಾಯಿದ್ದಾರೆ. ಈ ಹೋಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ನನಗೂ ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ಇದರಿಂದ ಜಗತ್ತಿಗೆ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಆನಂದವಾಗಿ ಸಂತೋಷವಾಗಿರಲಿ, ಅದೇ ನನ್ನ ಪ್ರಾರ್ಥನೆ ಗಾಯತ್ರಿ ದೇವಿ ಬಗ್ಗೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನ ಪ್ರಚೋದಯಾತ್. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಶ್ರೀ ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಸಂಸ್ಥಾಪನಾಚಾರ್ಯ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಜನವರಿ 16ರಿಂದ 20ರವರೆಗೆ ಅದ್ದೂರಿಯಾಗಿ ನಡೆಯಲಿದೆ.
ನಂಜನಗೂಡು ತಾಲೂಕಿನ ಸುತ್ತೂರು ಮಠದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ ಸಂಪೂರ್ಣ ವಿವರಣೆ ನೀಡಿದರು. ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜನವರಿ 16ರಂದು ಸಂಜೆ 4ಕ್ಕೆ ವಸ್ತು ಪ್ರದರ್ಶನ, ಕೃಷಿ ಮೇಳ, ಸಾಂಸ್ಕೃತಿಕ ಮೇಳ, ಆರೋಗ್ಯ ತಪಾಸಣೆ ಶಿಬಿರ, ದೋಣಿ ವಿಹಾರ ಉದ್ಘಾಟನೆ ಸಮಾರಂಭಕ್ಕೆ ಶಿವಬಸವ ಸ್ವಾಮೀಜಿ, ನಿರಂಜನಾನಂದಪುರಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಸಚಿವರಾದ ಡಾ ಜಿ ಪರಮೇಶ್ವರ್, ಶಿವಾನಂದ ಎಸ್ ಪಾಟೀಲ್, ಶರಣಬಸಪ್ಪ, ದರ್ಶನಾಪುರ, ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್, ಸಂಸದ ಯದುವೀರ್ ಚಾಲನೆ ನೀಡುವರು ಎಂದರು. ಜನವರಿ 16ರಂದು ಸಾಮೂಹಿಕ ವಿವಾಹ ಮತ್ತು ಹಾಲರವಿ ಉತ್ಸವ, 17ರಂದು ರಥೋತ್ಸವ ಹಾಗೂ ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ, 18ರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷದೀಪೋತ್ಸವ, 19ರಂದು ತೆಪ್ಪೋತ್ಸವ ಹಾಗೂ 20ರಂದು ಅನ್ನ ಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಜನವರಿ 16ರಂದು ಸಾಮೂಹಿಕ ವಿವಾಹ 130ಕ್ಕೂ ಹೆಚ್ಚು ಜೋಡಿ ಹಸಿಮಣಿ ಏರಲಿದ್ದಾರೆ. ವಧುವಿಗೆ ಸೀರೆ, ಕುಪ್ಪಸ, ಮಾಂಗಲ್ಯ ಹಾಗೂ ಕಾಲುಂಗರಗಳನ್ನು, ವರನಿಗೆ ಪಂಚೆ, ವಲ್ಲಿ, ಶರ್ಟ್ ನೀಡಲಾಗುತ್ತದೆ ಎಂದರು. ಮೈಸೂರಿನ ಪ್ರಾದೇಶಿಕ ಬೆಳೆಗಳಾದ ನಂಜನಗೂಡು ರಸಬಾಳೆ, ಮೈಸೂರು ವೀಳ್ಯದೆಲೆ, ಮೈಸೂರು ಮಲ್ಲಿಗೆ ಹಾಗೂ ಈರನಕೆರೆ ಬದನೆ ಬೆಳೆಗಳ ಪ್ರಾತ್ಯಕ್ಷಿಕೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಳ್ಳಿ, ಸಸಿಗಳ ಲೋಕ, ಕಸಿ ಟೊಮ್ಯಾಟೊ, ಬದನೆ ಬೆಳೆ ಹಾಗೂ ವೈವಿಧ್ಯಮಯ ಪುಷ್ಪ ಪ್ರದರ್ಶನವನ್ನು ಪ್ರಾತ್ಯಕ್ಷಿಕೆ ಸಹಿತ ಏರ್ಪಡಿಸಲಾಗಿದೆ. 1 ಎಕರೆ ಕೃಷಿ ಬ್ರಹ್ಮಾಂಡ, ನೆರಳು ಮನೆಯಲ್ಲಿ ಬೆಳೆದ ಹಲವಾರು ದೇಸಿ ಹಾಗೂ ವಿದೇಶಿ ತರಕಾರಿಗಳು, ಏಕದಳ, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು, ವಾಣಿಜ್ಯ ಬೆಳೆಗಳು, ಮೇವಿನ ಬೆಳೆಗಳು, ವಿವಿಧ ಫಲ ಪುಷ್ಪಗಳು, ತೋಟಗಾರಿಕೆ ಬೆಳೆಗಳು, ರೇಷ್ಮೆ ಕೃಷಿ, ಹನಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳನ್ನು ಅನುಸರಿಸಿ ಬೆಳೆದಿರುವ ಸುಮಾರು 300 ಬೆಳೆಗಳು ಹಾಗೂ ವಿವಿಧ ತಳಿಗಳ ಪ್ರಾತ್ಯಕ್ಷಿಕೆ ಮತ್ತು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಇಲ್ಲಿ ಈ ದನಗಳ ಪರೀಕ್ಷೆಯಲ್ಲಿ ರೈತ ಬಾಂಧವರು ಎಷ್ಟು ಮರಿಗಳನ್ನು ಕೊಂಡ್ಕೊಳ್ಳಿಕ್ಕೆ, ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಉತ್ತಮ ರಾಸುಗಳಿಗೆ ಬಹುಮಾನ ವಿತರಣೆಯನ್ನು ಸಹ ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾದದ್ದು ತೆಪ್ಪೋತ್ಸವ. ಬಹಳ ಭಕ್ತಾದಿಗಳು ಈ ತೆಪ್ಪೋತ್ಸವವನ್ನು ನೋಡಲಿಕ್ಕೆ ಗ್ರಾಮಾಂತರ ಪ್ರದೇಶದಿಂದ ಮತ್ತು ಮೈಸೂರು ನಗರದಿಂದ ವಿಶೇಷವಾಗಿ ಬರ್ತದೆ. ಈ ಸಲದ ವಿಶೇಷ ನಮ್ಮ ಈ ಒಂದು ತೆಪ್ಪೋತ್ಸವವನ್ನು ಪ್ರತಿ ವರ್ಷ ಮಾಡಲಿಕ್ಕಿಂತ ಭಿನ್ನವಾಗಿ ವಿಶೇಷವಾದ ನೂತನ ತತ್ವವನ್ನು ಶಾಶ್ವತವಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ. ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ. ದೇಸಿ ತಳಿಗಳ ಹಸು, ಕುರಿ, ಮೇಕೆ, ಕೋಳಿಗಳ ಪ್ರದರ್ಶನಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಎಂದು ವಿವರಣೆ ನೀಡಿದರು. ಜನವರಿ 19ರಂದು ರಾಷ್ಟ್ರಮಟ್ಟದ ನಾಡಕುಸ್ತಿ ಪಂದ್ಯಗಳು ನಡೆಯಲಿವೆ. ಈ ಬಾರಿ 2 ಮಾರ್ಫೆಟ್ ಕುಸ್ತಿಗಳಿರುತ್ತವೆ. ರಾಷ್ಟ್ರಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ವಿಜೇತರಿಗೆ ಸುತ್ತೂರು ಕೇಸರಿ ಪ್ರಶಸ್ತಿ ಹಾಗೂ ಸ್ಥಳೀಯ ಕುಸ್ತಿ ಸ್ಪರ್ಧೆ ವಿಜೇತರಿಗೆ ಸುತ್ತೂರು ಕುಮಾರ ಪ್ರಶಸ್ತಿಗಳನ್ನು ನೀಡಲಾಗುವುದು. ಈ ವರ್ಷದಿಂದ ವಿಶೇಷವಾಗಿ ಸುತ್ತೂರು ಕಿಶೋರ ಪ್ರಶಸ್ತಿಯನ್ನು ನಂಜನಗೂಡು ತಾಲೂಕಿನವರಿಗೆ ಕೊಡಲಾಗುವುದು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಾಡ್ತಾರೆ ಅದ್ ನೋಡೋದು ರದ್ದು ಮಾಡಿಸೋದು. ಯಾವ ಕೊಟ್ಟಿದ್ಯಾ, ಯಾವ ಡೇಟಿಗೆ ಕೊಟ್ಟಿದ್ಯಾ, ಹೆಂಗ್ ಕೊಡ್ತೀಯ? 2 ದಿನದಲ್ಲಿ ಕೊಟ್ಬಿಡ್ತಾರಾ? ಮತ್ತೆ ಅದ್ ನೋಡ್ಬೇಕಲ್ಲ, ನಿನ್ ಜವಾಬ್ದಾರಿ. ಸುಮ್ನೆ ಹಂಗೆ ಸೈನ್ ಮಾಡಿಸ್ಕೊಡ್ತೀಯಾ? ಸಸ್ಪೆನ್ಷನ್ ಕಳಿಸ್ಬಿಡ್ತೀನಿ ನಿನ್ಗೆ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿಗೆ ಹೊಂದಿಕೊಂಡಂತೆ ಖಾಸಗಿ ವ್ಯಕ್ತಿಯೋರ್ವ ಅನಧಿಕೃತವಾಗಿ ತೆರೆದ 4 ಚಕ್ರದ ವಾಹನದಲ್ಲಿ ರಿಯಲ್ ಎಸ್ಟೇಟ್ ಕಚೇರಿ ಸೇರಿದಂತೆ ಸೈಬರ್ ಸೆಂಟರ್ ತೆರೆದು ಸಾರ್ವಜನಿಕರಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿರವರು ಚಿಕ್ಕಬಳ್ಳಾಪುರ ನಗರಸಭೆಯ ಸಮುದಾಯ ಸಂಘಟಕಾಧಿಕಾರಿ ಹನುಮಂತರಾಯಪ್ಪಗೆ ವಾರ್ನ್ ಮಾಡಿ ಅಮಾನತು ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ನಗರದ ವಿವಿಧೆಡೆ ಇರುವ ಸಿವಿ ರಾಮನ್ ಸೈಬರ್ ಸೆಂಟರ್ಗಳ ಮಾಲೀಕ ಟಿಎನ್ ಮಂಜುನಾಥ್ ಎನ್ನುವವರು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿಗೆ ಹೊಂದಿಕೊಂಡಂತೆ ಅನಧಿಕೃತ ತೆರೆದ ವಾಹನದಲ್ಲಿ ಸೈಬರ್ ಮತ್ತು ಜೆರಾಕ್ಸ್ ಅಂಗಡಿ ನಡೆಸಲು ಅನುಮತಿ ನೀಡಿರುವುದು ಕಾನೂನು ಬಾಹಿರ. ನಗರಸಭೆ ನಿಯಮಾನುಸಾರ ಬೀದಿ ಬದಿ ಸೈಬರ್ ಮತ್ತು ಜೆರಾಕ್ಸ್ ಅಂಗಡಿ ವಾಣಿಜ್ಯ ಉದ್ಯಮಕ್ಕೆ ಅವಕಾಶ ನೀಡಲು ಸಾಧ್ಯವಿಲ್ಲ. ಆದಾಗ್ಯೂ ಬೀದಿ ಬದಿ ವ್ಯಾಪಾರಸ್ಥರ ಅನುಮತಿ ನೀಡಿದ್ದೀರಿ, ತಕ್ಷಣ ಅನುಮತಿಯನ್ನ ರದ್ದುಗೊಳಿಸಿ, ಇಲ್ಲವಾದಲ್ಲಿ ನಿಮ್ಮನ್ನ ಅಮಾನತು ಮಾಡುವುದಾಗಿ ನಗರಸಭೆ ಪೌರಾಯುಕ್ತರಾದ ಮನ್ಸೂರ್ ಅಲಿರವರು ನಗರಸಭೆ ಸಮುದಾಯ ಸಂಘಟಕಾಧಿಕಾರಿ ಹನುಮಂತರಾಯಪ್ಪ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಹೆಂಗ್ ಹೇಳ್ತಾರೆ? ಅದೆಲ್ಲ ಬೀದಿಲೆಲ್ಲ ಇದ್ ಮಾಡ್ತಾರೆ. ಅದ್ ನೋಡೋದು ರದ್ದು ಮಾಡಿಸೋದು. ಯಾವ ಕೊಟ್ಟಿದ್ಯಾ, ಯಾವ ಡೇಟಿಗೆ ಕೊಟ್ಟಿದ್ಯಾ, ಹೆಂಗ್ ಕೊಡ್ತೀಯ? 2 ದಿನದಲ್ಲಿ ಕೊಟ್ಬಿಡ್ತಾರಾ? ಮತ್ತೆ ಅದ್ ನೋಡ್ಬೇಕಲ್ಲ, ನಿನ್ ಜವಾಬ್ದಾರಿ. ಸುಮ್ನೆ ಹಂಗೆ ಸೈನ್ ಮಾಡಿಸ್ಕೊಡ್ತೀಯಾ? ಸಸ್ಪೆನ್ಷನ್ ಕಳಿಸ್ಬಿಡ್ತೀನಿ ನಿನ್ಗೆ. ವಾಪಸ್ ತಗೋದಿಲ್ಲ, ಅದಕ್ಕೆ ಪ್ರಾವಿಷನ್ ಇದೆಯಾ?
ಮತ್ತೆ ಅವ್ನ ಎಲ್ಲಾ ಕಡೆ ಗಾಡಿ ಇಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾನೆ. ನಾವೇನು ಇವ್ರ ರಿಪೋರ್ಟ್ ಮೇಲೆ ಎಲ್ಲ ಅದು ರದ್ದು ಮಾಡೋದು, ಅದು ಕೊಡಕ್ ಬರೋದಿಲ್ಲ ಅಂತ ಬೀದಿಲೆಲ್ಲ ಜೆರಾಕ್ಸ್ ಮಾಡಕ್ಕೆ ಇದು ಮಾಡಕ್ಕೆಲ್ಲ ಕೊಡ್ತೀಯ ನೀನು? ವೆಹಿಕಲ್ ನೋಡೋದಿಲ್ವ, ಕಣ್ಣಿದೆಯೋ ಇಲ್ವೋ ನಿನ್ಗೆ? ಅದಕ್ಕೆಲ್ಲ ಇದು ಮಾಡಿ ಬೀದಿಲೆಲ್ಲ ಮಾಡಕ್ ಬರಲ್ಲ, ಅದು ಸಪ್ರೇಟ್ ಆಫೀಸ್ ಮಾಡ್ಕೊಂಡಿರೋಕ್ಕೆ ಹೆಂಗ್ ಹೇಳ್ತಾರೆ? ಅದೆಲ್ಲ ಬೀದಿಲೆಲ್ಲ ಇದು ಮಾಡ್ತಾರೆ, ಅದು ನೋಡೋದು ರದ್ದು ಮಾಡ್ಸೋದು. ಯಾವ ಕೊಟ್ಟಿದ್ಯಾ, ಯಾವ ಡೇಟಿಗೆ ಕೊಟ್ಟಿದ್ಯಾ? ಹೆಂಗ್ ಕೊಡ್ತೀಯ? 2 ದಿನದಲ್ಲಿ ಕೊಟ್ಬಿಡ್ತಾರಾ? ಮತ್ತೆ ಅದ್ ನೋಡ್ಬೇಕಲ್ಲ, ನಿನ್ ಜವಾಬ್ದಾರಿ. ಸುಮ್ನೆ ಹಂಗೆ ಸೈನ್ ಮಾಡಿಸ್ಕೊಡ್ತೀಯಾ? ಸಸ್ಪೆನ್ಷನ್ ಕಳಿಸ್ಬಿಡ್ತೀನಿ ನಿನ್ಗೆ. ವಾಪಸ್ ತಗೋದಿಲ್ಲ, ಅದಕ್ಕೆ ಪ್ರಾವಿಷನ್ ಇದೆಯಾ? ಮತ್ತೆ ಅವ್ನ ಎಲ್ಲಾ ಕಡೆ ಗಾಡಿ ಇಟ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ದಾನೆ. ನಾವೇನು ಇವ್ರ ರಿಪೋರ್ಟ್ ಮೇಲೆ ಎಲ್ಲ ಅದು ರದ್ದು ಮಾಡೋದು, ಅದು ಕೊಡಕ್ ಬರೋದಿಲ್ಲ ಅಂತ ಬೀದಿಲೆಲ್ಲ ಜೆರಾಕ್ಸ್ ಮಾಡಕ್ಕೆ ಇದು ಮಾಡಕ್ಕೆಲ್ಲ ಕೊಡ್ತೀಯ ನೀನು? ವೆಹಿಕಲ್ ನೋಡೋದಿಲ್ವ, ಕಣ್ಣಿದೆಯೋ ಇಲ್ವೋ ನಿನ್ಗೆ? ಅದಕ್ಕೆಲ್ಲ ಇದು ಮಾಡಿ ಬೀದಿಲೆಲ್ಲ ಮಾಡಕ್ ಬರಲ್ಲ, ಅದು ಸಪ್ರೇಟ್ ಆಫೀಸ್ ಮಾಡ್ಕೊಂಡಿರೋಕ್ಕೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದು ಮಾಡ್ತಾರೆ, ಅದು ನೋಡೋದು ರದ್ದು ಮಾಡ್ಸೋದು. ಯಾವ ಕೊಟ್ಟಿದ್ಯಾ, ಯಾವ ಡೇಟಿಗೆ ಕೊಟ್ಟಿದ್ಯಾ? ಹೆಂಗ್ ಕೊಡ್ತೀಯ? 2 ದಿನದಲ್ಲಿ ಕೊಟ್ಬಿಡ್ತಾರಾ? ಮತ್ತೆ ಅದ್ ನೋಡ್ಬೇಕಲ್ಲ, ನಿನ್ ಜವಾಬ್ದಾರಿ. ಸುಮ್ನೆ ಹಂಗೆ ಸೈನ್ ಮಾಡಿಸ್ಕೊಡ್ತೀಯಾ? ಸಸ್ಪೆನ್ಷನ್ ಕಳಿಸ್ಬಿಡ್ತೀನಿ ನಿನ್ಗೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಸ್ತ ವೀಕ್ಷಕರಿಗೆ ರಾಮೋಸ್ ಫರ್ನಿಚರ್ ರವರಿಂದ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೆಯೊಳಗೆ ಆರಾಮ ಮತ್ತು ಸೌಂದರ್ಯವನ್ನ ತರಲು ಸಮಯ ಬಂದೇ ಬಿಟ್ಟಿದೆ. ರಾಮೋಸ್ ಫರ್ನಿಚರ್ಸ್ ನಿಮಗಾಗಿ ತಂದಿದೆ ಪ್ರೀಮಿಯಂ ಫರ್ನಿಚರ್ ಮೇಲೆ ಫ್ಲಾಟ್ %20 ರಿಯಾಯಿತಿ. ಸುಂದರವಾಗಿ ವಿನ್ಯಾಸಗೊಳಿಸಿದ ಸೋಫಾಗಳು, ಆಧುನಿಕ ಫರ್ನಿಚರ್ ಮತ್ತು ಆಕರ್ಷಕ ಇಂಟೀರಿಯರ್ಸ್, ಆರಾಮಕ್ಕಾಗಿ ವಿನ್ಯಾಸ, ದೈನಂದಿನ ಬದುಕಿಗಾಗಿ ನಿರ್ಮಾಣ. ಈ ಹಬ್ಬದ ಸಮಯದಲ್ಲಿ ಗುಣಮಟ್ಟ ಮತ್ತು ವಿಶ್ವಾಸದೊಂದಿಗೆ ಸಂಭ್ರಮಿಸಿ. ಆದರೆ ತಡ ಮಾಡಬೇಡಿ, ಈ ವಿಶೇಷ ಆಫರ್ ಸಂಕ್ರಾಂತಿವರೆಗೆ ಮಾತ್ರ. ರಾಮೋಸ್ ಫರ್ನಿಚರ್ಸ್ಗೆ ಭೇಟಿ ನೀಡಿ. ಈ ಹಬ್ಬದ ಕಾಲದಲ್ಲಿ ಆಫರ್ಸ್ ಅನ್ನ ಮತ್ತೆ ಮಿಸ್ ಮಾಡ್ಕೋಬೇಡಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 6361730543, 8660423443, 9845527729. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್,
2 door, 3 door, 4 doors wardrobes, walk-in wardrobes, single, concealed, transparent glass, acrylic wardrobes, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೆಕ್ಕೆಜೋಳ ಖರೀದಿಯಲ್ಲಿ ಆಗ್ತಿರುವ ಅನ್ಯಾಯ ಸರಿಪಡಿಸಲು ಒತ್ತಾಯಿಸಿ ರೈತರು ಬೃಹತ್ ಪ್ರತಿಭಟನೆ. ಮೆಕ್ಕೆಜೋಳ ಜಿಲ್ಲಾಡಳಿತ ಭವನದ ಮುಂದೆ ಸುರಿದು ರೈತರ ಆಕ್ರೋಶ. ಖರೀದಿ ಕೇಂದ್ರ ತೆರೆಯಲು ಒತ್ತಾಯ. ಜಿಲ್ಲೆಯಾದ್ಯಂತ ಪೋಡಿ ದುರಸ್ತಿ, ಪೌತಿ ಖಾತೆ ಸೇರಿ ಅಭಿವೃದ್ಧಿಗೆ ಒತ್ತು ನೀಡುವ ಭರವಸೆ ನೀಡಿದ ಜಿಲ್ಲಾಧಿಕಾರಿ ಜಿ. ಪ್ರಭು. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡುವ ಭರವಸೆ ನೀಡಿದ ನೂತನ ಜಿಲ್ಲಾಧಿಕಾರಿ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ ಸುತ್ತಮುತ್ತ ಚಿರತೆ ಪ್ರತ್ಯಕ್ಷ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಆತಂಕ ಸೃಷ್ಟಿಸಿದ ಚಿರತೆ ಸಂಚಾರ. ಕಣಿವೆ ಬಸವಣ್ಣ ಜಾಗದಲ್ಲಿ ಪ್ರತ್ಯಕ್ಷವಾದ ಚಿರತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.